ಜಮೀನಿನ ರಸ್ತೆಗಾಗಿ ಹೆತ್ತ ಮಗಳನ್ನೇ ಕೊಲೆ ಮಾಡಿದ ಘಟನೆ ಕಲಬುರಗಿ ತಾಲೂಕಿನ ಕಲ್ಲಹಂಗರಗ ಗ್ರಾಮದಲ್ಲಿ ನಡೆದಿದೆ. ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಕಲ್ಲಹಂಗರಗ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಪ್ರಾಥಮಿಕವಾಗಿ ನಮ್ಮ 112ಗೆ ಬಂದಿರುವ ಮಾಹಿತಿಯ ಪ್ರಕಾರ 17 ವರ್ಷದ ಯುವತಿ ಹ್ಯಾಂಗಿಂಗ್ ಮುಖಾಂತರ ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮೃತರಾಗಿದ್ದಾರೆ ಅವರಿಗೆ ಫಿಸಿಕಲಿ ಚಾಲೆಂಜ್ ಹುಡುಗಿಯಾಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ನಿಂದ ಸಫರ್ ಆಗಿರ್ತಾರೆ. ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಿ, ಅಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟ್ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ. ಏನು ಮೃತರಾಗಿದ್ದಾರೆ, ಮೃತರ ತಾಯಿ ದೂರನ್ನು ನೀಡಿದ್ದಾರೆ. ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವ್ರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ. ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಬಿಡ್ತಾ ಇಲ್ಲ. ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ್ನು ನೀಡಿರ್ತಾರೆ. ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರು. ಅವ್ರ ಬಗ್ಗೆನೂ ಕೂಡ ಸ್ಥಳೀಯ ACP ಸಬರ್ಬನ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಬರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತಳ ತಂದೆ ಇದ್ದಾರೆ, ಮೃತಳ ತಂದೆನೇ ಈ ಒಂದು ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ. ಮೃತಳ ತಂದೆ ಹೆಸರು ಗುಂಡೇರಾಯ್ ಅಂತ, ತಂದೆ ಚಂದ್ರಶಾ, ಸುಮಾರು 42 ವರ್ಷ. ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿಯೇ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ. ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನೆಂತಂದರೆ ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜಿನ ಮಗಳಿದ್ದಾಳೆ, ಅವಳನ್ನು ಬಳಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ. ಡೆತ್ ನೋಟ್ ಬರೆದಿದ್ದು ಕೂಡ ತಂದೆನೇ. ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಮೃತಳಾಗಿದ್ದಾಳೆ ಅವಳು ಸೈನ್ ತೊಗೊಂಡಿದ್ದಾರೆ. ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಯಿಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ. ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದ್ದಾರೆ ಅಂತ ನೋಡಿದರೆ, ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ. ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ, ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ, ಈಗೇನು ಇವರು ಆರೋಪಿ ಇದ್ದಾರೆ, ಆರೋಪಿಗಳಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು ಮತ್ತು 3ನೇವನು ಹುಡುಗ ಇದ್ದಾನೆ, 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಸೊ ಅಟ್ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನಾರ ಜೈಲಿಗೆಲ್ಲ ಹೋಗಿದರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ. ಸೊ ಅಲ್ಲಿ ಯುವತಿಗೆ ಹುಡುಗಿಗೆ ಮಗಳಿಗೆ ಹೇಳಿದ್ದೇನಂತಂದರೆ, ನೀನು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಆ ರೀತಿ ಡೆತ್ ನೋಟಲ್ಲಿರುವಂಥದ್ದು ನಮ್ಮಿಬ್ಬರ ಸಾವಿಗೆ ಇವರು ಪಕ್ಕದ ಜಮೀನವರು ಕಾರಣ ಅನ್ನೋ ರೀತಿ ಬರೆದಿದ್ದಾರೆ. ಸೊ ಇವಳಿಗೆ ಏನು ಕಂಪ್ಲೀಟ್ ಅದನ್ನು ಸೀನ್ ಆಫ್ ಕ್ರೈಮಲ್ಲಿ ಏನೇನು ಈ ಬ್ಯಾರಲ್ ಯೂಸ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಬ್ಯಾರಲ್ ಯೂಸ್ ಮಾಡಿದ್ದಾರೆ, ಹಗ್ಗ ಯೂಸ್ ಮಾಡಿರುವಂಥದ್ದು, ಪ್ರತಿಯೊಂದಕ್ಕೂ ಇವರು ಅರೇಂಜ್ ಮಾಡಿರುವಂಥದ್ದು. ಮತ್ತು ಹ್ಯಾಂಗ್ ಆದ ನಂತರ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇವರು ಸ್ನೇಹಿತರ ಜೊತೆ ಹೋಗಿದ್ದಾರೆ. ಯಾವುದೇ ರೀತಿ ಇವರಿಗೆ ಮನೆಯವರಿಗೆ ಗುರ್ತಿರ್ಲಾರ್ದ ರೀತಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆ ಕರೆ ಮಾಡಿ ಈ ರೀತಿ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದಾಗ ಆವಾಗ ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಸೊ ನಮಗೆ ದೊರೆತ ಏನೇನು ಎವಿಡೆನ್ಸಸ್ ಇದೆ, ಫಸ್ಟು ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಥವಾ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್. ಯುವತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, 2 ಕೈಗಳು ಎದ್ದು ನಿಂತು ನಿಯರ್ಲಿ 9.5 feet ಅಷ್ಟು ಹೈಟ್ ಇದೆ. ಅದು ಏನು ಲೈಗೇಚರ್ ಹಾಕಿರುವಂಥ ಹುಕ್ಕಿದೆ, ಅಷ್ಟು ಅವಳಿಗೆ ನಿಲ್ಲಕ್ಕೂ ಆಗಲ್ಲ ಮತ್ತು ಕೈಲಿಂದ ಕಟ್ಟಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಅನುಮಾನಾಸ್ಪದ ಬಂದ ನಂತರ ಸ್ಥಳಕ್ಕೆ ನಾನು ಹೋಗಿದ್ದೆ, ಈ DCP ಹೋಗಿದ್ದರು ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಎಲ್ಲ ಹೋಗಿದ್ದರು. ಸೊ ಈ ಒಂದು ರೀಸನ್ ಕೊಲೆ ಮಾಡಲಿಕ್ಕೆ ಆ ಒಂದು ತುಂಬ ನೋವಿನ ಒಂದು ರೀಸನ್ ಕಂಡು ಬರುತ್ತೆ. ಬಟ್ ಇದರಲ್ಲಿ ಏನು ಮೃತಳಾಗಿದ್ದಾಳೆ ಅವಳಿಗೆ